ವಿಷನ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡರಿಂದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಪಂಚಾಯಿತಿಗೆ ದಿಢೀರ್ ಭೇಟಿ, ಪರಿಶೀಲನೆ, ಆಸ್ಪತ್ರೆಯಲ್ಲಿನ ಔಷಧಿಗಳ ಪರಿಶೀಲನೆ. ಕನಿಷ್ಠ ಬೆಲೆಯಡಿ ರೈತರ ರಾಗಿ ಖರೀದಿ ಕೇಂದ್ರಗಳಿಗೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ. ತಾಲೂಕಿನಲ್ಲಿರುವ 6 ಖರೀದಿ ಕೇಂದ್ರಗಳೊಂದಿಗೆ ದಿಡ್ಡಾದಲ್ಲಿ ಮತ್ತೊಂದು ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹ. ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ನುಗ್ಗೇಹಳ್ಳಿ ಹೋಬಳಿ ಜೆಡಿಎಸ್ ಅಭ್ಯರ್ಥಿಯಾಗಿ ಎಚ್.ಬಿ. ರಂಗಸ್ವಾಮಿ ಆಯ್ಕೆ. ರಂಗಸ್ವಾಮಿಯವರ ಗೆಲುವಿಗೆ ಶ್ರಮಿಸುವಂತೆ ಹೋಬಳಿ ಮುಖಂಡರಿಗೆ ಶಾಸಕ ಬಾಲಕೃಷ್ಣ ಮನವಿ. ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ನುಗ್ಗೇಹಳ್ಳಿ ಹೋಬಳಿಯ ತಗಡೂರು ಲಕ್ಕರಸನಹಳ್ಳಿ ಗ್ರಾಮದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿವಂಗತ ಎಲ್.ಸಿ. ಪುಟ್ಟಸ್ವಾಮಿ ಮತ್ತು ಜಯಮ್ಮ ಹಾಗೂ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಹಿರಿಯ ವಕೀಲ ಎಲ್.ಪಿ. ಪ್ರಕಾಶ್ ಗೌಡ ಕುಟುಂಬಸ್ಥರಿಂದ ಪೂಜೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡರವರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿಗೆ ಸೋಮವಾರದಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರಿನಿಂದ ಬೆಳಗ್ಗೆ 11 ಗಂಟೆ ಸುಮಾರಿಗೆ ತಮ್ಮ ಬೆಂಗಾವಲು ವಾಹನವನ್ನು ಬಿಟ್ಟು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮೊದಲಿಗೆ ಭೇಟಿ ನೀಡಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಆಸ್ಪತ್ರೆಗೆ ಬಂದಿದ್ದ ಒಳರೋಗಿಗಳು, ಹೊರ ರೋಗಿಗಳನ್ನು ಚಿಕಿತ್ಸೆ ಗುಣಮಟ್ಟದ ಕುರಿತಾಗಿ ವಿಚಾರಿಸಿದರು. ಆಸ್ಪತ್ರೆಯನ್ನೆಲ್ಲ ಸುತ್ತಾಕಿ ಪುರುಷ, ಮಹಿಳೆಯರ ವಾರ್ಡ್, ಪ್ರಯೋಗಾಲಯ, ಎಕ್ಸ್ರೇ ರೂಮ್, ಸ್ಕ್ಯಾನಿಂಗ್ ವಿಭಾಗವನ್ನೆಲ್ಲ ಪರಿಶೀಲನೆ ನಡೆಸಿ ಔಷಧಾಲಯಕ್ಕೆ ಆಗಮಿಸಿದ ಸಚಿವರು ಔಷಧಿಗಳ ಪರಿಶೀಲನೆ ನಡೆಸಿದರು. ಔಷಧಿಗಳ ಅವಧಿ ಮೀರುವ ದಿನಾಂಕ ಸಮೀಪಿಸುತ್ತಿರುವ ಔಷಧಿಗಳ ಪೂರೈಕೆಯಾಗ್ತಿರುವುದನ್ನು ತಡೆಯಲು ಯಾವ ಕ್ರಮ ಕೈಗೊಂಡಿದ್ದೀರಿ? ರೋಗಿಗಳ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎಂಬುದಾಗಿ ಅಧಿಕಾರಿಗಳನ್ನು ಪ್ರಶ್ನಿಸಿ, ನೀವು ಔಷಧಿ ತೆಗೆದುಕೊಳ್ಳುವಾಗ ಅದರ ಅವಧಿ ಮುಗಿಯಲು ಇನ್ನು 1 ವರ್ಷದ ಸಮಯವಿರುವಂತೆ ನೋಡಿಕೊಳ್ಳಬೇಕೆಂದ ಅವರು, ಸರ್ಕಾರಿ ನೌಕರಿ ಅಂದರೆ ಜವಾಬ್ದಾರಿಯದು, ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸೂಚಿಸಿದರು. ಅಲ್ಲಿಂದ ಸೀದಾ ತಾಲೂಕು ಪಂಚಾಯಿತಿಗೆ ಭೇಟಿ ನೀಡಿದ ಸಚಿವರು ಅಲ್ಲಿ ಸೇರಿದ ಸಾರ್ವಜನಿಕರು ಸಚಿವರ ಬಳಿ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡರು. ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಸಿಇಒ ಪೂರ್ಣಿಮಾ ಇದ್ರು. ನಂತರ ಸಚಿವರು ಹೊಳೆನರಸೀಪುರ ತಾಲೂಕಿನ ತಟ್ಟೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದರು. ಅವಕಾಶ ಮಾಡಿದ್ದೀವಿ ಸರ್. ಆಕ್ಯುರಸಿ ಪರ್ಸೆಂಟೇಜ್ ಎಷ್ಟು ಇದು? 99%. ಇದೆಲ್ಲ ಮೊದಲು ಮ್ಯಾನ್ಯುವಲಿ ಮಾಡಬೇಕು. ಸಿವಿ ಅಂದ್ರೆ ಏನು? ಹೆಪಟೈಟಿಸ್ ಸಿ ವೈರಸ್. ಅದು ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಇರುತ್ತೆ ಸರ್? ಅದು ರೇರ್ ಸರ್. ರೇರು. ಸೊ ಈಗ ಇಲ್ಲಿ ನೀವು ಹೆಚ್ಚು ಕಮ್ಮಿ ಎಲ್ಲ ಹಾಗಾದ್ರೆ 90% ಎಲ್ಲ ಡಯಾಲಿಸಿಸ್ ಇಲ್ಲೇ ಮಾಡೋದಕ್ಕೆ ಆಗುತ್ತೆ. ಯಾರನ್ನಾದ್ರೂ ಮಾಡಕ್ಕೆ ನಿಮ್ ಕೈಲಿ ಮಾಡಕ್ ಆಗದೆ ಇರೋ ಡಯಾಲಿಸಿಸ್ ಇದೆಯಾ? ಅದೇ ಸರ್, HCV ಬಿಟ್ರೆ ಇನ್ಯಾವುದು ಬೇರೆ ಕಾಂಪ್ಲಿಕೇಟೆಡ್ ಟೈಪ್ ನೀವು ಇಲ್ಲ ಇಲ್ಲಿ ನಾವು ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು? ಈಮೋ ಆ ತರದ್ ಎಷ್ಟು ಪರ್ಸೆಂಟೇಜ್ ಜನ ಇರ್ತಾರೆ? ಈಗ ಇಲ್ಲದೆ ಇರೋದು ಯಾವುದು? ಡೇ ಟು ಡೇ ಯೂಸೇಜ್ ಅಲ್ಲಿ ಇವಾಗ ತುಂಬಾ ಚರ್ಚೆ ಆಗ್ತಾ ಇದೆಯಲ್ಲ, ಡ್ರಗ್ಸ್ ಅವೈಲೇಬಲ್ ಅಂದ್ರೆ ಡ್ರಗ್ಸ್ ಪ್ರತಿಯೊಂದು GMS ಇಂದ ಲೋಕಲ್ ಪರ್ಚೇಸ್ ಆಗ್ತಾ ಇದೆ ಸರ್. ABRK ನಲ್ಲಿ ಅಲ್ಲ, ಮತ್ತೆ ಯಾಕೆ ಚರ್ಚೆ ಆ ತರ ಆಗ್ತಾ ಇದೆ? ಅಂದ್ರೆ ಸರ್ಕಾರದಿಂದ ಇವತ್ತು ಮತ್ತೆ ನಿನ್ನೆ ಇವತ್ತು ಪೇಪರ್ ಅಲ್ಲಿ ಮೊನ್ನೆ ನಾವು ಹೋದ ಒಂದು ವಾರದಿಂದ ಬಂದಿತ್ತು ಇದು ಚರ್ಚೆ, ಒಂದು 10 ದಿನದಿಂದ. ಈಗ ನಿನ್ನೆ ಪೇಪರ್ ಅಲ್ಲಿ ಎಲ್ಲ ನೋಡಿದೆ ಮತ್ತೆ ಅಂದ್ರೆ ಸರ್ ABRK ನಲ್ಲಿ ಒಂದು ಅಮೌಂಟ್ ಇರೋದ್ರಿಂದ ಸರ್ವೈವ್ ಆಗ್ತಾ ಇದೆ ಸರ್. ಈ ಬೇರೆ ಕಡೆ ಹಾಸ್ಪಿಟಲ್ಗಳೆಲ್ಲ ABRK ಅಮೌಂಟ್ ಇಲ್ಲ ಸರ್. ಸೊ ಅದರಿಂದ ನಾವು ರಿಸರ್ವ್ ಫಂಡ್ ಓನ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡ್ರಗ್ಸ್ಗೆ ಇಟ್ಟಿದ್ದೀವಿ ಸರ್. ನಾವು ಇನ್ನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅದ್ರಲ್ಲಿ. ಸೊ ನಮಗೆ ಹೆಚ್ಚು ಕಡಿಮೆ GMS ಇಂದ ಸಪ್ಲೈ ಬಂದು ಎಷ್ಟು ದಿವಸ ಆಯ್ತು, ಎಷ್ಟು ವರ್ಷ ಆಯ್ತಮ್ಮ ಕರೆಕ್ಟಾಗಿ? 2 ವರ್ಷ. ಎಸ್ ಸರ್, ಎಸ್ ಸರ್.
ಬಟ್ ನಮ್ಮಲ್ಲಿ ಫಂಡ್ ಇರೋದಕ್ಕೆ ನಮಗೆ ನಾವು ಹೆಂಗೋ ಎಲ್ಲ ಈಗ ಈ ಸ್ವತ್ತುದೆಲ್ಲ ಯಾರು ಡೈರೆಕ್ಟ್ ನಿಮ್ಗೆ ಬರುತ್ತಾ ಅಥವಾ ಯಾರು ನೋಡ್ತಾರೆ ಈಗ ನಮಗೆ ಈಗ ಏನೇನು ಫೈಲ್ಸ್ ಈಗ ಎಷ್ಟು ಬರ್ತಾ ಇದೆ ನಿಮ್ಗೆ ಈ ಸ್ವತ್ತು ಸರ್ ಅದು ಪ್ರಾಬ್ಲಮ್ ಆಗಿದೆ ಸರ್. ಏನ್ ಪ್ರಾಬ್ಲಮ್ ಆಗಿದೆ ಅದೇನು ಯಾಕೆಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಕ್ಲಿಯರೆನ್ಸ್ ಎಲ್ಲ ಕೊಡಿಸ್ತಾರೆ. ಆಗಿನ ಯಾಕಂದ್ರೆ ಇಲ್ಲಿ ಜನಕ್ಕೆ ಏನಾಗುತ್ತೆ ಟಿಪಿಆರ್ ಮಾಡ್ತಾ ಇಲ್ಲ, ಪಂಚಾಯತಿ ಪಿಡಿಒ ಭಾರಿ ಸಮಸ್ಯೆ ಆಗ್ತಿದೆ. ಅದು ಏನು ವಿಳಂಬ ಆಗಿದೆ, ಏನ್ ಆಗ್ಬೇಕು ಅಂದ್ರೆ ಸ್ಟೇಟ್ ಲೆವೆಲ್ ಅದು ಈಸಿ ಸಾಲ್ವೇಷನ್ ಕಂಡಿಡಿತಾರೆ. ಅದನ್ನ ಒಂದು ಹೇಳಿ. ಅದೇ ಸರ್ ಡಾಂಗಲ್ ಬಂದು ಎಲ್ಲರದು ಆಗಿದೆ ಸರ್. ಎಲ್ಲ ಯಾರ್ಯಾರ್ದು PDO PDO ಗ್ರೇಡ್ 1 ಸೆಕ್ರೆಟರಿ ಫಸ್ಟ್ ಬರುತ್ತೆ ಸರ್. ಅವರಿಂದ ಎಸ್ಕಲೇಟ್ ಆಗಿ ಹಿರಿಯ ಸೀನಿಯರ್ PDO ಬರ್ತಾರೆ. PDO ಆದ್ಮೇಲೆ ಅಧ್ಯಕ್ಷರಿಗೆ ಹೋಗುತ್ತೆ ಸರ್. ಅಧ್ಯಕ್ಷರಿಂದ ಇಒಗೆ ಬರುತ್ತೆ ಸರ್. ಇಒಗೆ 2 days ಆದ್ಮೇಲೆ ಇಷ್ಟರ ಪೈಕಿ ಈಗ ಯಾರ್ಯಾರಿಗೆ ಡಾಂಗಲ್ ಅಂದ್ರೆ ಲಾಗಿನ್ ಅಲ್ವಾ DSC ಆರ್ ಡಾಂಗಲ್ ಎರಡು ಒಂದೇನಾ? ಸೊ ಇಷ್ಟು ಈ 4-5 ಸ್ಟೆಪ್ ಅಲ್ಲಿ ಯಾರ್ದು ಆಗಿಲ್ಲ ಈಗ ಇಒಗಳು ಆಗಿಲ್ಲ ಸರ್. ನಮ್ಮ ಯಾವ ಯೋದು ಆಗಿಲ್ವಾ? ಒಬ್ಬರು ಪಾತ್ರ ಆಗಿದೆ. ಇಡೀ ರಾಜ್ಯದ ಲೀಗಲ್ ಕೊಟ್ರೆ ಮುಗೀತಲ್ಲ. ಅವ್ರು ಇಷ್ಟು ಮಾತಾಡೋದೇನು, ಅವರು ಎಲ್ಲ ಮುಚ್ಚಿಟ್ಟು ಮಾತಾಡ್ತಾರೆ. ಈಗ ಈ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಅಲ್ಲೋಗಿ ಫೈಟ್ ಮಾಡ್ಕೊಳ್ಳಿ ಅಂತ ರಿಪ್ಲೈ ಕೊಟ್ಬಿಡಿ. ಆಗಲ್ಲ ಅದಕ್ಕೆ ಯಾಕೆ ಅದನ್ನ ಕೊಡದೆ ಈಗ ಮಾಡಿದ್ರೆ ಅವರಿಂದ ರೆಫರೆನ್ಸ್ ಬಂದಿದೆ ಏನೂ ಆಗಿಲ್ಲ ಅಂತ ಹೇಳಕ್ಕೆ ಅವ್ರಿಗೂ ಒಂದ್ ಕೈ. ಎಲ್ಲರೂ ಬುದ್ಧಿವಂತರೆ, ಅವರು ಬುದ್ಧಿವಂತರೆ. ಅವ್ರಿಗೆ ತಕ್ಕಂಗೆ ನೀವು ಉತ್ತರ ಕೊಡಲ್ಲ. ಸುಮ್ಮನೆ ಅವ್ರ ಬಗ್ಗೆ ಏನು ಮಾಡಿಲ್ಲ ಅಂತ. ಈಗ ಮೇಡಮ್ ಒಂದು ನಿಮಿಷ, ನಾವಿಲ್ಲಿ ಒಂದು ನಿಮಿಷ ತಡೆಬೇಕು. ಈಗ ಅದು ಯಾವ ಮಾನದಂಡದಲ್ಲಾಗಿದೆ, ಬೇರೆವು ಏನಕ್ಕೋಸ್ಕರ ಆಗಿಲ್ಲ, ಅದು ರೀಸನ್ ಇಲ್ಲ ಸರ್. ಅದು ಡೇಟ್ ಮ್ಯಾಪಿಂಗ್ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಅಲ್ಲಿ ಹೋಗಿ ನೋಡ್ಕೊಂಡು ಇರುತ್ತಲ್ಲ ಪೇಪರ್ ಅಲ್ಲಿ ಏನಂತ ಕೂರಿಸಿದ್ದಾರೆ ಕೊಟ್ಮೇಲೆ ಮತ್ತೆ ಈಗ ರಿವರ್ಸ್ ಹೆಂಗ್ ಮಾಡ್ತೀವಿ? ಆಯ್ತು ಸರಿ ಬಿಡಪ್ಪ, ಗೌರವವಾಗಿ ಕೇಳಿದ್ರೆ ಮಾಡೋದಿಲ್ಲ ಅಲ್ವಾ? ತಾಲೂಕಿನಲ್ಲಿ ತೆರೆಯಲಾಗಿರುವ 6 ಖರೀದಿ ಕೇಂದ್ರಗಳೊಂದಿಗೆ ಹೆಚ್ಚುವರಿಯಾಗಿ ದಿಡ್ಗಾದಲ್ಲಿ ಖರೀದಿ ಕೇಂದ್ರ ತೆರೆಯಲು ಜಿಲ್ಲಾಧಿಕಾರಿಯವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಶನಿವಾರದಂದು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ನೇರವಾಗಿ ರಾಗಿ ಖರೀದಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನ ಗಡಿ ಭಾಗದ ರೈತರ ಅನುಕೂಲಕ್ಕಾಗಿ ದಿಡ್ಗಾ ಗ್ರಾಮದಲ್ಲಿ ಖರೀದಿ ಕೇಂದ್ರ ತೆರೆಯಲು ಮನವಿ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿಯವರು ರೈತರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಖರೀದಿ ಕೇಂದ್ರ ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು. ಪ್ರಸಕ್ತ ವರ್ಷ ಒಳ್ಳೆಯ ಬೆಲೆಯನ್ನು ಸರ್ಕಾರ ನಿಗದಿಪಡಿಸಿ ರಾಗಿ ಖರೀದಿಸುತ್ತಿದೆ. ರೈತರಿಂದ ನೇರವಾಗಿ ಖರೀದಿಸಿ ಅದರ ಹಣವನ್ನು ಯಾವುದೇ ಮಧ್ಯವರ್ತಿಗೆ ಆಸ್ಪದ ನೀಡದೆ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಸಂದಾಯ ಮಾಡಲಾಗುತ್ತದೆ. ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ಗುಣಮಟ್ಟದ ರಾಗಿಯನ್ನು ಸರಬರಾಜು ಮಾಡಲು ಆದ್ಯತೆ ನೀಡಬೇಕು. ತಾಲೂಕಿನಲ್ಲಿ ಖರೀದಿಯಾದ ರಾಗಿಯನ್ನು ಸ್ಥಳೀಯ ಪಡಿತರ ವಿತರಣಾ ವ್ಯವಸ್ಥೆ ಮೂಲಕವೇ ವಿತರಿಸಲಾಗುತ್ತದೆ. ಸಾರ್ವಜನಿಕ ಉಪಯೋಗಕ್ಕೆ ಬರುವ ರಾಗಿ ಶುದ್ಧವಾಗಿರುವಂತೆ ಅಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಎಂದರು. ಪ್ರತಿ ಕ್ವಿಂಟಾಲ್ ರಾಗಿಗೆ ರು 4,886 ನಿಗದಿಯಾಗಿದ್ದು, 2025-26ನೇ ಸಾಲಿನ ಕನಿಷ್ಠ ಬೆಲೆಯ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ರಾಗಿಗೆ 4,886 ರೂಪಾಯಿ ನಿಗದಿಪಡಿಸಲಾಗಿದೆ. ಪ್ರತಿ ರೈತರಿಂದ 1 ಎಕರೆಗೆ 10 ಕ್ವಿಂಟಾಲ್ನಂತೆ ಗರಿಷ್ಠ 50 ಕ್ವಿಂಟಾಲ್ಗಳನ್ನು ಮೀರದಂತೆ ನೋಂದಣಿ ಮಾಡಿಕೊಂಡಿರುವ 14,435 ರೈತರಿಂದ 3,39,388 ಕ್ವಿಂಟಾಲ್ ಉತ್ತಮ ಗುಣಮಟ್ಟದ ರಾಗಿ ಖರೀದಿಸಲಾಗುವುದು. ಪ್ರಸಕ್ತ ಸಾಲಿನ ರಾಗಿ ಖರೀದಿ ಪ್ರಕ್ರಿಯೆಯಲ್ಲಿ 2 ಬಾರಿ ಬಯೋಮೆಟ್ರಿಕ್ ಬಳಕೆಯಾಗುತ್ತದೆ. 1 ಬಾರಿ ನೋಂದಣಿ ಸಂದರ್ಭದಲ್ಲಿ, ಇನ್ನೊಂದು ರಾಗಿ ಖರೀದಿ ವೇಳೆಯಲ್ಲಿ. ಹಾಗಾಗಿ ನೋಂದಾಯಿತ ರೈತರೇ ರಾಗಿ ಖರೀದಿ ಕೇಂದ್ರಗಳಿಗೆ ರಾಗಿ ತರುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಿದರು. ಚನ್ನರಾಯಪಟ್ಟಣ 2,627, ಹಿರಿಸಾವೆ 2,854, ನುಗ್ಗೇಹಳ್ಳಿ 3,996, ಶ್ರಾವಣಬೆಳಗೊಳ 1,845, ಉದಯಪುರ 1,287, ಬಾಗೂರು
1,826 ಸೇರಿ 14,435 ರೈತರು ರಾಗಿ ಪೂರೈಕೆಗೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಖರೀದಿ ಕೇಂದ್ರದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ನೋಂದಣಿ ಮಾಡಿಕೊಂಡಿರುವ ಎಲ್ಲ ರೈತರ ರಾಗಿ ಖರೀದಿ ಮಾಡಲಾಗುವುದು ಎಂದರು. ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ, ಕಾರ್ಯದರ್ಶಿ ಸೋಮಶೇಖರ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ನಿರ್ದೇಶಕ ರಮೇಶ್ ಕುಂಬಾರಹಳ್ಳಿ, ಎಂಆರ್ ಅನಿಲ್ ಕುಮಾರ್, ಮುಖಂಡರಾದ ಬೋರೇಗೌಡ, ಮೂಡನಹಳ್ಳಿ ಚಂದ್ರಣ್ಣ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಅನುರಾಧ, ತಾಲೂಕು ಆಹಾರ ಶಿರಸ್ತೇದಾರ್ ಹೇಮಂತ್ ಕುಮಾರ್ ಸೇರಿದಂತೆ ಖರೀದಿ ಕೇಂದ್ರ ಹಾಗೂ ನಿಗಮದ ಸಿಬ್ಬಂದಿಗಳು ಮತ್ತು ರೈತರು ಭಾಗವಹಿಸಿದರು. ಇವತ್ತು MSP ದರದಲ್ಲಿ ಕೇಂದ್ರ ಸರ್ಕಾರ ಏನು ಘೋಷಣೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಾಗಿ ಖರೀದಿ ಪ್ರಕ್ರಿಯೆಗೆ ಇವತ್ತು ಚನ್ನರಾಯಪಟ್ಟಣ APMC ಆವರಣದಲ್ಲಿ ಚಾಲನೆಯನ್ನು ನೀಡಿದ್ದೇವೆ. ಅದೇ ರೀತಿ ಬಾಗೂರು ಕೇಂದ್ರ, ಅದೇ ರೀತಿ ಹಿರಿ ಸೇವೆ, ಅದೇ ರೀತಿ ಶ್ರವಣಬೆಳಗೊಳ, ನುಗ್ಗೇಹಳ್ಳಿ ವ್ಯಾಪ್ತಿಯಲ್ಲಿ ಕೂಡ ಮತ್ತೆ ಅನುರಾಧ ಮೇಡಮ್ ಅವರು ಕೂಡ ನಾವು ವೈಯಕ್ತಿಕ ಸ್ವಾಗತ ಕೊಡ್ತೇವೆ. ಸುರೇಶ್ ಕಲ್ಕೆರೆ VSSN ಅಧ್ಯಕ್ಷರು ಕೂಡ ಇದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ಕಸಬಾ ವ್ಯಾಪ್ತಿಯಲ್ಲಿ 2,627 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಂದ 64,179 ಕ್ವಿಂಟಲ್ ರಾಗಿ ಖರೀದಿಗೆ ಚಾಲನೆ ನೀಡಿದೆ. ಹಿರಿ ಸೇವೆಯಲ್ಲಿ 2,854 ರೈತರು ನೋಂದಣಿ ಮಾಡಿದ್ದಾರೆ. ನುಗ್ಗೇಹಳ್ಳಿನಲ್ಲಿ 3,996 ಜನ, ಶ್ರವಣಬೆಳಗೊಳದ 1,845, ಉದಯಪುರ 1,287, ಬಾಗೂರು 1,820, ಒಟ್ಟು 14,435 ಜನ ರಾಗಿಯನ್ನು ಮಾರಾಟ ಮಾಡಲಿಕ್ಕೆ ಇವತ್ತು ನೋಂದಣಿ ಮಾಡ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ. ಒಟ್ಟು 3,39,398 ಕ್ವಿಂಟಲ್ ರಾಗಿಯನ್ನು ಮಾರಾಟ ಮಾಡಲಿಕ್ಕೆ ಇವತ್ತು ಖರೀದಿ ಮಾಡ್ಕೊಳ್ಳಿಕ್ಕೆ ಇವತ್ತು ಚಾಲನೆಯನ್ನು ನೀಡಿದೆ. ಇವತ್ತು 1 ಕ್ವಿಂಟಾಲ್ಗೆ 4,886 ರೂಪಾಯಿನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಹಿಂದೆ 4,400 ಚಿಲ್ಲರೆ ಇತ್ತು. ಇವತ್ತು ಈ ಒಂದು ರಾಗಿ ಇವತ್ತು ಆದಾಯವನ್ನು ಹೆಚ್ಚು ಪಡೀಲಿಕ್ಕೆ ಇವತ್ತು ರಾಗಿ ಬೆಳೆ ಇವತ್ತು ಸಹಕಾರಿ ಆಗ್ತದೆ. ಕೆಲವರು ಮಳೆ ಆಶ್ರಿತದಲ್ಲಿ ಮುಂದಿನ ಏಪ್ರಿಲ್ನಲ್ಲಿ ನಡೆಯುವ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನೂತನ ಆಡಳಿತ ಮಂಡಳಿಯ 5 ವರ್ಷದ ಅವಧಿಗೆ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ನುಗ್ಗೇಹಳ್ಳಿ ಹೋಬಳಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ HB ರಂಗಸ್ವಾಮಿ ಅವರನ್ನು ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಹಿರಿಸಾವೆ ರಸ್ತೆಯಲ್ಲಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ NR ನಟರಾಜ್ ಅವರ ಮನೆಯಲ್ಲಿ ಹೋಬಳಿ ಅಭ್ಯರ್ಥಿ ಆಯ್ಕೆ ಕುರಿತು ನಡೆದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ರೈತರ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲೂ ಎಲ್ಲ 13 ಸ್ಥಾನಗಳಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದು, ಎಲ್ಲ ಅಭ್ಯರ್ಥಿಗಳು ಅತ್ಯಧಿಕ ಮತದೊಂದಿಗೆ ಜಯಗಳಿಸಲಿದ್ದಾರೆ ಎಂಬ ವಿಶ್ವಾಸವಿದೆ. ಹೇಮಾವತಿ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿಗೆ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಮತ್ತು ಮಾಜಿ ಸಚಿವರಾದ HD ರೇವಣ್ಣನವರು ಸೇರಿದಂತೆ ಎಲ್ಲರ ಪರಿಶ್ರಮದಿಂದ ಇಂದು ಕಾರ್ಖಾನೆ ಲಾಭದಲ್ಲಿದೆ. ಸದ್ಯ ಸಕ್ಕರೆ ಕಾರ್ಖಾನೆ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುತ್ತಿದೆ. ಪ್ರಸ್ತುತ ಕಾರ್ಖಾನೆ HDCC ಬ್ಯಾಂಕ್ನ ಖಾತೆಯಲ್ಲಿ 24 ಕೋಟಿ ನಿವ್ವಳ ಲಾಭದ ಹಣ ಇದೆ. ಜೊತೆಗೆ ಚನ್ನರಾಯಪಟ್ಟಣದ ಹೌಸಿಂಗ್ ಬೋರ್ಡ್ ಬಳಿ 150 ಕೋಟಿ ಬೆಲೆ ಬಾಳುವ 18 ಎಕರೆ ಜಾಗವಿದ್ದು, ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಜೆಡಿಎಸ್ ಪಕ್ಷದ ಅಧಿಕಾರದ ಅವಧಿಯಲ್ಲಿ ಉಳಿಸಿ ಸಂರಕ್ಷಿಸುವ ಕೆಲಸವನ್ನ ಮಾಡಲಾಗಿದೆ ಎಂದರು. ಮುಂಬರುವ ಏಪ್ರಿಲ್ನಲ್ಲಿ 5 ವರ್ಷದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ತಾಲೂಕಿನ 5 ಕ್ಷೇತ್ರಗಳಿಗೆ ಪಕ್ಷದ ಮುಖಂಡರ, ಕಾರ್ಯಕರ್ತರ, ರೈತರ ಸಭೆ ನಡೆಸುವ ಮೂಲಕ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಲಾಗುತ್ತಿದೆ. ತಾಲೂಕಿನ ಹಾಗೂ ಇನ್ನುಳಿದ ಕ್ಷೇತ್ರಗಳಿಗೆ ಬೇರೆ ತಾಲೂಕುಗಳಲ್ಲಿ ಸ್ಪರ್ಧೆ ಮಾಡುತ್ತಿರುವ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಬೆಂಬಲ ಸೂಚಿಸುವಂತೆ ಸಭೆಯಲ್ಲಿ ಮನವಿ ಮಾಡಿದರು. ಹೋಬಳಿ ನಿರ್ದೇಶಕ ಸ್ಥಾನಕ್ಕೆ ನಡೆದ ಸಭೆಯಲ್ಲಿ ಅಭ್ಯರ್ಥಿಗಳಾಗಿ ಜಯಲಿಂಗೇಗೌಡ, ಕೆ ಚೌಡೇನಹಳ್ಳಿ ವಾಸು,
ಬಸವನಪುರ ಪ್ರಕಾಶ್, ಗಣೇಶ್, ಶಿವಣ್ಣ, ಎಚ್ಬಿ ರಂಗಸ್ವಾಮಿ ಆಕಾಂಕ್ಷಿಗಳೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಸಕರು ಪ್ರತ್ಯೇಕವಾಗಿ ನಡೆಸಿದ ಸಭೆಯಲ್ಲಿ ಕೊನೆಗೆ ಎಲ್ಲರ ಅಭಿಪ್ರಾಯದಂತೆ ಎಚ್ಬಿ ರಂಗಸ್ವಾಮಿ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಯಿತು. ನೂತನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಚ್ಬಿ ರಂಗಸ್ವಾಮಿ ಮಾತನಾಡಿ, ಹೋಬಳಿ ವ್ಯಾಪ್ತಿಯ ಎಲ್ಲ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರುಗಳು ಪಕ್ಷದ ಅಭ್ಯರ್ಥಿಯಾದ ನನಗೆ ಹೆಚ್ಚಿನ ಸಹಕಾರ ಕೊಡುವ ಮೂಲಕ ಚುನಾವಣೆಯಲ್ಲಿ ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಎಂ ನಟರಾಜ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಕೃಷಿ ಪತ್ತಿನ ಅಧ್ಯಕ್ಷ ಪಟೇಲ್ ಕುಮಾರ್, ಮುಖಂಡರಾದ ಜಯಲಿಂಗೇಗೌಡ, ಓಬ್ಳಾಪುರ ಬಸವರಾಜ್, ವಿಎನ್ ಮಂಜುನಾಥ್, ವಿಕ್ಟರ್, ಪುಟ್ಟಸ್ವಾಮಿ, ಶಂಕರ್, ಶಿವಣ್ಣ, ಎನ್ಆರ್ ನಟರಾಜ್, ಮೊಹಮ್ಮದ್ ಜಾವೇದ್, ಎನ್ಬಿ ಉಮೇಶ್, ಎನ್ಡಿ ಶಂಕರ್, ಧರ್ಮರಾಜ್, ಹುಲಿಕೆರೆ ಸಂಪತ್ ಕುಮಾರ್, ಮುರಳಿ, ಮಧು, ರಮೇಶ್, ಬೆಟ್ಟಯ್ಯ, ಶಿವಸ್ವಾಮಿ, ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು. ಅವಕಾಶಗಳು ಬಾಕಿ ಉಳಿದಿದ್ದಾವೆ. ತುಂಬ ನಮ್ಮ ಜವಾಬ್ದಾರಿ ಇದೆ, ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಇವತ್ತು ಪ್ರಕಾಶನ ಆ ಒಂದು ಪಕ್ಷದಲ್ಲಿ ವರ್ಷ 35 ವರ್ಷ ದುಡಿಮೆ ಮಾಡಿದಂಥವ್ರು ಬಸವಣ್ಣ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಹಿರಿಯಾಳು ಆಗ್ತೀವಿ ಆ ಒಂದು ಆಕಾಂಕ್ಷಿತನಕ್ಕೆ ನಾವು ತುಂಬ ಮೆಚ್ಚಬೇಕಾಗ್ತದೆ. ಅವ್ರಿಗೂ ಕೂಡ ಮುಂದಕ್ಕೆ ಆಫೀಸ್ ಬೇರೆ ಸೂಚನೆಲ್ಲ ಅವಕಾಶ ಮಾಡ್ತೀವಿ. ಇಷ್ಟವನ್ನು ದುಡಿತಿದ್ದಾರೆ. ಇವು ನಮ್ಮ ಜಯಲಿಂಗಪ್ಪ ನಮ್ಗೆ ಯಾವಾಗಲೂ ಕೂಡ ಮಾರ್ಗದರ್ಶಕ ಇದ್ದಂಗೆ. ಒಂದು ಕಠಿಣ ಮಾತಾಡ್ತೇನೆ ಅಂದರೂ ಪಕ್ಷದ ವಿಚಾರದಲ್ಲಿ ಎರಡು ಮಾತೇ ಇಲ್ಲ. ಆ ವಿಚಾರದಲ್ಲಿ ಶಿಸ್ತಿನ ಒಂದು ಸಿಪಾಯಿನಲ್ಲಿ ನಮಗೆ ಎಲ್ಲ ಒಂದು ಶಕ್ತಿ ತುಂಬಿರ್ತಕ್ಕಂಥದ್ದು. ಅವ್ರಿಗೂ ಪ್ರಕ್ರಿಯೆಗೆ ಸಹಕಾರ ಮಾಡಿದ್ದಾರೆ. ಅವರ ದೊರೆತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ವಾಸು ನಮ್ಮ ಯುವ ಮುಖಂಡ, ಯಾಕಂದರೆ ಆ ಭಾಗಕ್ಕೆ ಅವಕಾಶ ಬೇಕು ಅಂತ ಕೇಳಿರ್ತಕ್ಕಂಥ ವಿಚಾರ. ನಾನು ವಾಸುತ್ತಲ್ಲೂ ಕೂಡ ನೇರವಾಗಿ ಮಾತಾಡಿ ಈ ಒಂದು ತೀರ್ಮಾನ, ಯಾಕೆಂದರೆ ಅವ್ರಿಗೆ ಪರವಾಗಿ ಚೋಡೇನಹಳ್ಳಿ, ಕಲ್ಕೆ, ಕೃಷ್ಣ ಬನ್ನಿ ಮುಂದೆ ಬಲಿಕೆ ಕೃಷ್ಣನವರು ಅವರೆಲ್ಲ ಇದ್ದೀರಿ. ನಾನು ಅವರೂರು ಅಂತಲ್ಲ, ಎಲ್ಲ ಭಾಗದ ಎಲ್ಲ ಮುಖಂಡರು ಕೂಡ ಬಂದಿದ್ದೀರಿ. ಸೊ ಅವರೆಲ್ಲ ಒಂದು ಪಕ್ಷದ ತೀರ್ಮಾನಕ್ಕೆಲ್ಲರೂ ಕೂಡ ಬದ್ಧರಾಗಿದೆ. ಅದೇ ನಮಗೆ ಸಂತೋಷ. ಎಲ್ಲ ಇದ್ದೀರಿ. ಈಗ ಅಣ್ಣನ ಗೆಲುವು ನಿಮ್ಮೆಲ್ಲರ ಗೆಲುವು ಅಂತ ನೀವು ಭಾವಿಸ್ತೀವಿ. ಅವರು ಕೂಡ ನಿಮ್ಮೆಲ್ಲರ ಒಡನಾಡಿಯಾಗಿ ನಿಮ್ಮೆಲ್ಲರ ತಲೆಬಾಗಿ ಸೇವೆ ಮಾಡ್ತಾರೆ. ಮತ್ತು ಶಿವಣ್ಣವರು ಯಾವ ಥರ ನಡ್ಕೊಂಡವರು ಅವರು ಕೂಡ ಅದನ್ನು ನಡ್ಕೊತಾರೆ. ಇದರಲ್ಲಿ ಶಂಕರು ಕೂಡ ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ನಮ್ಮ ಪ್ರಧಾನರು ಎಲ್ಲ ಇದ್ದಾರೆ. ಎಲ್ಲರೂ ಕೂಡ ಆಯಾ ಗ್ರಾಮಗಳೆಲ್ಲ ಪ್ರಮುಖ ಕೃಷ್ಣ ಬಡಕನಲ್ಲಿದ್ದ ಕೃಷ್ಣಣ್ಣ ಅವರುಗಳೆಲ್ಲ ಬಂದಿದ್ದಾರೆ. ನಾಗಣ್ಣ ಅವರೆಲ್ಲ ಅಲ್ವೇನಪ್ಪ. ಇನ್ನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 2, 3, 4, 5, 6 ಸ್ಥಾನಗಳು, ದಣ್ಣಿನಲ್ಲಿ 2, 8, ಒಳನೇಶ್ವರ ಭಾಗದಲ್ಲಿ 3, ಹಾಸನ 1, ಕೇರ್ಪೇಟೆ ಕಡೆ 2, ಒಟ್ಟು 13 ಸ್ಥಾನಗಳಿದೆ. ಬಹುತೇಕ ಎಲ್ಲ ಕಡೆ ಒಂದೊಂದು ಕಡೆ ತೀರ್ಮಾನ ಮಾಡಿ ಅವರ ಒಂದು ಅಭಿಪ್ರಾಯಕ್ಕೆ ಅನುಗುಣವಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಇವತ್ತು ಮಹಾಶಿವರಾತ್ರಿ ದಿವಸ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಎಲ್ಲರೂ ಕೂಡ ನಾವೇ ರಂಗಸ್ವಾಮಿಯವರು, ನಾವೇ ಅಣ್ಣಯ್ಯನವರು ಇರ್ತಕ್ಕಂಥ ಭಾವನೆ ನಿಮ್ಮ ಮನದಾಳದಲ್ಲಿ ಇರಲಿ. ಅವರು ಕೂಡ ನಿಮ್ಮ ಒಡನಾಡಿಯಾಗಿ ಸೇವೆನ ಮಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಣ್ಣಯ್ಯನವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಪ್ರಯುಕ್ತ ಸೋಮವಾರ ನುಗ್ಗೇಹಳ್ಳಿ ಹೋಬಳಿಯ ತಗಡೂರು ಲಕ್ಕರಸನಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿವಂಗತ ಎಲ್ಸಿ ಪುಟ್ಟಸ್ವಾಮಿ ಮತ್ತು ಜಯಮ್ಮ ಹಾಗೂ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಹಿರಿಯ ವಕೀಲ ಎಲ್ಪಿ ಪ್ರಕಾಶ್ ಗೌಡ ಕುಟುಂಬಸ್ಥರಿಂದ ಪೂಜೆ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಸೇರಿದಂತೆ ಹೂವಿನ ಅಲಂಕಾರ ಮಾಡಲಾಗಿದ್ದು, ಮಹಾಮಂಗಳಾರತಿ ನಂತರ ಅನ್ನಸಂತರ್ಪಣೆಗೆ ಚಾಲನೆ ನೀಡಲಾಯಿತು. ತಗಡೂರು, ಲಕ್ಕರಸನಹಳ್ಳಿ, ಭುವನಹಳ್ಳಿ, ವಡ್ಡರಹಟ್ಟಿ, ಹೆಗ್ಗಡಿಗೆರೆ, ಪಿ ದಾಸಾಪುರ ಸೇರಿದಂತೆ ಅನೇಕ ಗ್ರಾಮಗಳಿಂದ ನೂರಾರು ಭಕ್ತರು ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಎಲ್ಪಿ ಪ್ರಕಾಶ್ ಗೌಡ ಮಾತನಾಡಿ, ಸುಮಾರು 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಹಾಗೂ ವಿಶೇಷವಾಗಿ ಉದ್ಭವ ಮೂರ್ತಿಯಾಗಿರುವ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಿವಂಗತ ಎಲ್ಸಿ ಪುಟ್ಟಸ್ವಾಮಿ ಗೌಡ್ರು, ಶ್ರೀಮತಿ ಜಯಮ್ಮ ಪುಟ್ಟಸ್ವಾಮಿ ಗೌಡ್ರು ಹಾಗೂ ನಮ್ಮ ಕುಟುಂಬದ ವತಿಯಿಂದ ಮಹಾಶಿವರಾತ್ರಿ ಹಾಗೂ ಅಮಾವಾಸ್ಯೆ ಪೂಜೆ ಸಂದರ್ಭದಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ ನಡೆಸುತ್ತಾ ಬರಲಾಗುತ್ತಿದೆ. ಶ್ರೀ ಕಲ್ಲೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ದೇವಾಲಯದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲೂ ದೇವಾಲಯದ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಿವಂಗತ ಎಲ್ಸಿ ಪುಟ್ಟಸ್ವಾಮಿ ಗೌಡ್ರು ಹಾಗೂ ಜಯಮ್ಮ ಕುಟುಂಬಸ್ಥರು, ಶ್ರೀ ಕಲ್ಲೇಶ್ವರ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಟಿವಿ ಬಸವರಾಜ್,
ಕಾರ್ಯದರ್ಶಿ ಪಂಚಾಕ್ಷರಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಲ್ಕೆ ಇಂದ್ರೇಶ್ ಸೇರಿದಂತೆ ತಗಡೂರು, ಲಕ್ಕರಸನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ಪ್ರತಿ ವರ್ಷದಂತೆ ನಾವು ನಮ್ಮ ಲಕ್ಕರಸನಹಳ್ಳಿ ತಗಡೂರು ಗ್ರಾಮಸ್ಥರು ಇತರೆಲ್ಲ ಸೇರಿ ಏನು ಕಲ್ಲೇಶ್ವರ ದೇವಸ್ಥಾನ ಏನಿದೆ ಉದ್ಭವ ಮೂರ್ತಿ ವಿಶೇಷವಾಗಿ ನಮ್ಮ ಗದ್ದೆಲೇ ಇದೆ. ಈ ಕಲ್ಲೇಶ್ವರ ಮೂರ್ತಿಗೆ ನಾವು ಒಂದು ಕಲ್ಲೇಶ್ವರ ಜೀರ್ಣೋದ್ಧಾರ ಸಮಿತಿ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ನಾನು ಅಧ್ಯಕ್ಷನಾಗಿ, ತಗಡೂರು ಬಸವರಾಜ ಗೌರವಾಧ್ಯಕ್ಷರಾಗಿ, ಪಂಚಣ್ಣವರ ಕಾರ್ಯದರ್ಶಿಯಾಗಿ ಒಂದು ಟ್ರಸ್ಟ್ ಮಾಡಿ ಇದನ್ನು ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದ ಇವತ್ತು ಕೂಡ ನಾವು ಇಲ್ಲಿ ಈ ಕಲ್ಲೇಶ್ವರ ಸ್ವಾಮಿಗೆ ವಿಶೇಷವಾದ ಅಭಿಷೇಕ, ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಈ ದಿವಸ ನಮ್ಮ ಕುಟುಂಬದಿಂದ ಎಲ್ಲ ಭಕ್ತಾದಿಗಳನ್ನು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಕುಟುಂಬದ ನಮ್ಮ ದೊಡ್ಡಪ್ಪರ ಮಗನಾದ ಇಂದ್ರೇಶನ ಮತ್ತು ಅವ್ರ ಪತ್ನಿಯವರು ಕೂಡ ಒಂದು ಇಲ್ಲಿ ಅಭಿಷೇಕವನ್ನು ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತೀವಿ. ಅತ್ಯಂತ ವಿಶೇಷವಾಗಿ ನಾವಿಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆನ 3-4 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ದಿನ ಕೂಡ ಪ್ರತಿ ಅಮಾವಾಸ್ಯೆ ಪೂಜೆಗೂ ಕೂಡ ನಾವು ಇಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು, ರಾತ್ರಿ ಜಾಗರಣ ಕ್ರಮ ಇಟ್ಕೊಳ್ತಿದ್ದೀವಿ. ಇದು ಕಲ್ಲೇಶ್ವರ ಸ್ವಾಮಿ ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಒಂದು ದೇವಸ್ಥಾನ. ಇದು ಉದ್ಭವ ಮೂರ್ತಿ. ಇಲ್ಲಿ ಬಂದು ಅನೇಕ ಇಲ್ಲಿ ವಿವಾಹಗಳಾಗ್ತವೆ, ನಾಮಕರಣ, ಅನೇಕ ಧಾರ್ಮಿಕಗಳು ನಡೆಯುತ್ತೆ. ಇಲ್ಲಿ ಕೂಡ ನಾವು ಕೂಡ ನಮ್ಮ ಕುಟುಂಬದಿಂದ ಸ್ವಂತ ಓನಾಗಿ ಲೈಟ್ ಕಾರ್ಯಕ್ರಮ ಎಳಿಸ್ಕೊಂಡು ಶೆಡ್ಡು, ಊಟ ಮಾಡೋಕ್ಕೆ ಶೆಡ್ ಇತ್ಯಾದಿಗಳನ್ನು ಮಾಡಿ ನಮ್ಮ ಕಡೆ ಹಳ್ಳಿ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ. ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಈಗಲೂ ಕೂಡ ಕಾಂಕ್ರೀಟ್ ರಸ್ತೆಯೂ ಕೂಡ ಆಗಿದೆ. ಪ್ರತಿನಿತ್ಯ 100 ಭಕ್ತರು ಬರ್ತಾಯಿದ್ದಾರೆ. ಹಾಗೆ ಈ ದಿವಸ ಕಲ್ಲೇಶ್ವರ ಸ್ವಾಮಿಗೆ ವಿಶೇಷವಾಗಿ ಒಂದು ನಾವು ಅಭಿಷೇಕವನ್ನು ನೆರವೇರಿಸಿದ ಕುಟುಂಬದಿಂದ ಇಲ್ಲಿ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ್ವಿ. ಹಾಗಾಗಿ ತಾವು ಕೂಡ ಬಂದು ಕಲ್ಲೇಶ್ವರ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಒಳ್ಳೆಯದಾಗುತ್ತೆ ಅಂತೇಳಿ ಆ ಕಲ್ಲೇಶ್ವರನಲ್ಲಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡರಿಂದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಪಂಚಾಯಿತಿಗೆ ದಿಢೀರ್ ಭೇಟಿ, ಪರಿಶೀಲನೆ, ಆಸ್ಪತ್ರೆಯಲ್ಲಿನ ಔಷಧಿಗಳ ಪರಿಶೀಲನೆ. ಕನಿಷ್ಠ ಬೆಲೆಯಡಿ ರೈತರ ರಾಗಿ ಖರೀದಿ ಕೇಂದ್ರಗಳಿಗೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ. ತಾಲೂಕಿನಲ್ಲಿರುವ 6 ಖರೀದಿ ಕೇಂದ್ರಗಳೊಂದಿಗೆ ದಿಡ್ಗಾದಲ್ಲಿ ಮತ್ತೊಂದು ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹ. ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ನುಗ್ಗೇಹಳ್ಳಿ ಹೋಬಳಿ ಜೆಡಿಎಸ್ ಅಭ್ಯರ್ಥಿಯಾಗಿ ಎಚ್ಬಿ ರಂಗಸ್ವಾಮಿ ಆಯ್ಕೆ. ರಂಗಸ್ವಾಮಿಯವರ ಗೆಲುವಿಗೆ ಶ್ರಮಿಸುವಂತೆ ಹೋಬಳಿ ಮುಖಂಡರಿಗೆ ಶಾಸಕ ಬಾಲಕೃಷ್ಣ ಮನವಿ. ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ನುಗ್ಗೇಹಳ್ಳಿ ಹೋಬಳಿಯ ತಗಡೂರು, ಲಕ್ಕರಸನಹಳ್ಳಿ ಗ್ರಾಮದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿವಂಗತ ಎಲ್ಸಿ ಪುಟ್ಟಸ್ವಾಮಿ ಮತ್ತು ಜಯಮ್ಮ ಹಾಗೂ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಹಿರಿಯ ವಕೀಲ ಎಲ್ಪಿ ಪ್ರಕಾಶ್ ಗೌಡ ಕುಟುಂಬಸ್ಥರಿಂದ ಪೂಜೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.